ಸುಮ್ಮನೆ ಇಲ್ಲ ತಲೆ ಬಿಸಿ ನಮಗೂ, ಇಲ್ಲೋಗಿದೆ ಅಲ್ಲೋಗಿದೆ, ಇಲ್ಲ ಅವ್ನು ಪ್ಲಾಸ್ಟಿಂಗ್ ಮಾಡಿಬಿಡ್ತಾನೆ ಗೊತ್ತಿಲ್ದಿರಾ. ನಾರ್ಮಲಾಗಿ ನೀವು ಮೋಲ್ಡ್ ಹಾಕಿದ್ರೂ ಇದೇ ಥರ ಮಾಡ್ಕೊಂಬಿಡ್ರಿ. ಸೊ ಇದು ಏನು ಭಾಳ ಖರ್ಚು ಆಗೋಲ್ಲ ನಿಮಗೆ. ಒಂದು ಪೇಂಟ್ ಡಬ್ಬ, ಒಂದು ಬ್ರಷ್ ಇಟ್ಕೊಂಡು ನೀಟಾಗಿ ಲೈನ್ ಹೊಡ್ಕೊಂಬಿಟ್ರೆ ಪೈಪ್ ಎಲ್ಲೋಗಿದೆ, ಜಂಕ್ಷನ್ ಬಾಕ್ಸ್ ಎಲ್ಲಿದೆ, ಎಲ್ಲಿ ಡ್ರಾಪ್ ಆಗ್ತಾಯಿದೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ನೀಟಾಗಿ ಲೈನ್ ಈ ರೀತಿ ಹೊಡ್ಕೊಂಬಿಟ್ರೆ ನಾವು ನೆಕ್ಸ್ಟ್ ಅವ್ನು ಯಾವಾಗಾರು ಹಾಕ್ಕೊಳ್ಳಿ, ಅವರು ಓನರ್ಗೆ ಒಂದು ಐಡಿಯಾ ಇರುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಷಿಯನ್ ನೀವು ಮಾಡ್ತಿರೋ ಬೇರೆಯವ್ರು ಮಾಡ್ತಾರೋ, ಬಟ್ ಅವನಿಗೆ ಆ ಪಾಯಿಂಟ್ಸು ವೈರ್ ಎಲ್ಲೋಗಿದೋ ಗೊತ್ತಾಗುತ್ತಲ್ಲ, ಇಲ್ಲ ಮೋಲ್ಡೆಲ್ಲ ಹೊಡೆದಾಕ್ಬಿಡ್ತಾರೆ ಅವರು. ಹಾಂ ಸಾಕು, ಇಲ್ಲಿ ಇದಂಗೆ ಹಾಕ್ಕೊಂಬಿಡ್ರಿ. ಇದು ಹಂಗೆ ಥ್ರೂ ಹೋಗ್ಬಿಡ್ಲಿ. ಹಿಂದಿನ ದಿನ ಹಾಕ್ಬಾರ್ದು. ಇದು ಹಿಂದಿನ ದಿನ ಹಾಕಿದ್ರೆ ಅದು ಬಣ್ಣ ಆರೋಗ್ಬಿಡುತ್ತೆ, ಕಾಂಕ್ರೀಟಿಗೆ ಮೆತ್ಕೊಳಲ್ಲ. ಇವಾಗ ಹಾಕಿರ್ತಾರೆ ಇವರು, ಇವಾಗ ಇದ್ರ ಮೇಲೆ ಕಾಂಕ್ರೀಟ್ ಹಾಕ್ತೀರಾ, ಆ ಕಾಂಕ್ರೀಟ್ಗೆ ಬಣ್ಣ ಮೆತ್ಕೊಂಡಿರ್ತೈತೆ. ಸೊ ನೀವು ಚಾಪೆ ಎಲ್ಲ ತೆಗೆದ್ರು, ಶೀಟ್ ತೆಗೆದ್ರೆ ನೀಟಾಗಿ ಲೈನ್ಗಳು ಕಾಣಿಸ್ತಾವೆ ನಿಮಗೆ. ಎಲ್ಲೆಲ್ಲಿ ಜಂಕ್ಷನ್ ಬಾಕ್ಸ್ ಇದೆ, ಎಲ್ಲೆಲ್ಲಿ ಸ್ಪಾಟ್ ಲೈಟ್ ಐತೆ, ಎಲ್ಲಿ ವೈರ್ ಹೆಂಗೆ ರನ್ ಆಗಿದೆ. ಅವ್ರು 10 ವರ್ಷ ಅಲ್ಲ 15 ವರ್ಷ ಬಿಟ್ಟು ಬಂದ್ರೂ ಪ್ಲಾಸ್ಟ್ರಿಂಗ್ ಮಾಡೋಕ್ಕಿಂತ ಮೊದಲು, ಪ್ಲಾಸ್ಟ್ರಿಂಗ್ ಮಾಡಿದ್ಮೇಲೆ ಗೊತ್ತಾಗಲ್ಲ. ಪ್ಲಾಸ್ಟಿಂಗ್ ಮಾಡೋಕ್ಕಿಂತ ಮೊದಲು ಯಾವಾಗ ಬೇಕಾದರೂ ಅವ್ರು ನೋಡ್ಕೊಂಡು ಹಾಕ್ಕೊಬೋದು.